ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಗಳವಾರ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ನನ್ನ ಪ್ರಿಪ್ರೇಷನ್ ನೋಡಿ ಗೊತ್ತಾಗಿರುತ್ತೆ ಎಲ್ಲೋ ಹೊರಟಿದ್ದೀವಿ ಅಂತ. ಸೊ ಇವತ್ತು ನಾವು ರಾಯರ ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಮಂಗಳವಾರ ಇವತ್ತು. ಸೊ ರೂಮೆಲ್ಲ ಬುಕ್ ಆಗಿತ್ತು. ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ಅಂತಂದರೆ ಬಹುದಿನದ ಕನಸು ಅಂತಲೇ ಹೇಳ್ಬೋದು. 14 ವರ್ಷಗಳ ನಂತರ ರಾಯರ ಒಂದು ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋವಂಥದ್ದು. ಹೇಳೋದಕ್ಕೆ ಒಂಥರ ಎಮೋಷ್ನಲ್ ಆಗ್ತಾ ಇದೆ. ಸೊ ಯಾಕೆಂದರೆ ತುಂಬ ವರ್ಷಗಳಿಂದ ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಫೈನಲಾಗಿ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಏನೇನೆಲ್ಲ ಆಗುತ್ತೆ ಏನು ಅಂತ. ಸಾರಿ ಸ್ನೇಹಿತರೆ, ನನಗೊಂಥರ ರಾಯರು ಒಂದು ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ಒಂಥರ ಎಮೋಷ್ನಲ್ಲು. ನನಗದು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ಫೀಲಿಂಗ್ ಆಗುತ್ತೆ. ಸೊ ಮುಂದೆ ಹೇಳ್ತೀನಿ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು, ನನಗೆ ಗೊತ್ತು ಅಲ್ಲಿ ರಾಯರ ದರ್ಶನಕ್ಕೆ ಹೋಗೋ ರೋಡ್ನಲ್ಲಿ ಎಲ್ಲೂ ಹೋಟೆಲು ಅಂಥ ಹೋಟೆಲ್ಗಳು ಎಲ್ಲ ಏನೂ ಸಿಗೋದಿಲ್ಲ. ಈವನ್ ಟೀ ಕುಡಿಬೇಕು ಅಂದ್ರೂ ಯಾವುದೇ ಒಂದು ಹೋಟೆಲ್ ಸಿಗೋದು ತುಂಬ ಕಷ್ಟ. ಹಾಗಾಗಿ ನನ್ನ ಮಕ್ಕಳು ಕರ್ಕೊಂಡು ಹೋಗ್ತಾ ಇರೋದ್ರಿಂದ, ಅದರಲ್ಲೂ ಸುಜಿತ್ತು ಮಧ್ಯದಲ್ಲಿ ತಿಂಡಿ ಅಂತಾನೆ. ಹಾಗಾಗಿ 4 ಗಂಟೆಗೆ ಎದ್ದು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಪುಳಿಯೋಗರೆ ಗೊಜ್ಜು ಯಾತಕ್ಕೋಸ್ಕರ ನಾವು ಹಿಂದಿನ ಬ್ಲಾಗಲ್ಲಿ ರೆಡಿ ಮಾಡಿಕೊಂಡೆ ಅಂತ ಇವಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ನಾನು ಹೇಳಿರಲಿಲ್ಲ ಯಾವತ್ತು ಹೋಗ್ತೀವಿ ಏನು ಅಂತ. ಫೈನಲಾಗಿ ಮಂಗಳವಾರ ನಾವು ಇವತ್ತು ಹೋಗ್ತಾ ಇರೋವಂಥದ್ದು. ಪುಳಿಯೋಗರೆ ಎಲ್ಲ ಮಾಡಿಕೊಂಡು ಒಂದು ಬಾಕ್ಸಿಗೆ ತುಂಬಿಕೊಂಡು ತೊಗೊಂಡು ಹೊರಡ್ತಾ ಇರೋವಂಥದ್ದು. ಸುಜಿತ್ ಕೂಡ ರೆಡಿಯಾದ, ರೋಹಿತ್ ಕೂಡ ರೆಡಿಯಾಗಿದ್ದಾನೆ, ನಾನು ಕೂಡ ರೆಡಿಯಾಗಿದ್ದೀನಿ. ಟೈಮ್ ಬಂದು ತೋರಿಸ್ತೀನಿ ನೋಡಿ. ದೇವ್ರ ಪೂಜೆ ಕೂಡ ಆಗಿದೆ ಮನೆಯಲ್ಲಿ. ಟೈಮು 6:10. ಸೊ ಇಲ್ಲಿಂದ ಹೊರಟಾಗ ಒಂದು 6:15 ಆಗಿತ್ತು. ಫೈನಲಾಗಿ ಎಲ್ಲ ತೊಗೊಂಡು ಒಂದು ಫೋಲ್ಡಿಂಗ್ ವೀಲ್ ಚೇರ್ ಕೂಡ ಇಟ್ಕೊಂಡು, ಅಲ್ಲಿ ವ್ಯವಸ್ಥೆ ಹೇಗಿದೆಯೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಹೇಳಿದ್ನಲ್ಲ, ಮನೆಯವ್ರು ಏಟಾಗಕ್ಕೆ ವರ್ಷಕ್ಕೆ ಮುಂಚೆ ನಾವು ರಾಯರ ದರ್ಶನ ಮಾಡಿದ್ವಿ. ಸೊ ಹೇಳಿದರು ಕೆಲವೊಂದು ಕಡೆ ಕಂಟಕ ಇದೆ, ರಾಯರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಿದರು. ಮಾಡಿದ್ವಿ. ಆದರೂ ಕೂಡ ಮನೆಯವ್ರಿಗಿದ್ದಂತಹ ಕಂಟಕ ಅಷ್ಟು ಹೋಗಲಿಲ್ಲ. ಕೊನೆಗೂ ಫೈನಲಾಗಿ ಅವ್ರಿಗೆ ಏಟಾಗೇ ಬಿಡ್ತು. ಅದಾದ ನಂತರ ನಾನು ರಾಯರ ದರ್ಶನಕ್ಕೆ ಹೋಗೋಕ್ಕಾಗಿಲ್ಲ. ತುಂಬ ವರ್ಷಗಳಿಂದ ಮತ್ತೆ ರಾಯರನ್ನ ನಾವು ನೋಡಬೇಕು ಅಂದರೆ ನನಗೆ ಡೌಟ್ ಇದ್ದಿದ್ದು ಮನೆಯವರು ಕೂತ್ಕೋತಾರೋ ಇಲ್ವೋ ಕಾರಲ್ಲಿ ಅಷ್ಟು ದೂರ. ಯಾಕೆಂದರೆ ಹತ್ತತ್ರ ಒಂದು 400 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಹಾಗಾಗಿ ಕೂತ್ಕೋತಾರೋ ಇಲ್ವೋ ಅನ್ನೋದೊಂದು ಭಯದಿಂದ ನಾನು ಹೊರಟಿರಲಿಲ್ಲ. ಈ ಸಲ ಏನೇ ಆದರೂ ಪರವಾಗಿಲ್ಲ, ರಾಯರ ಮೇಲೆ ಭಾರ ಹಾಕಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಫೈನಲಾಗಿ ಹೊರಟೇ ಬಿಟ್ಟಿದ್ದೀವಿ. ಈ ಡ್ರೆಸ್ನ ನಾನು ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೀನಿ. ಯಾತಕ್ಕೋಸ್ಕರ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಈ ಒಂದು ಡ್ರೆಸ್ ಬಂದು ಖುಷಿ ಕಲೆಕ್ಷನ್ ಅಂದರೆ ಅನಿತಾ ಅವರ ಒಂದು ಪೇಜಿಂದ ನಾನು ತೊಗೊಂಡಿರೋವಂಥದ್ದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಡ್ರೆಸ್ ಬೇಕಿದ್ರೆ ನೀವು ಖರೀದಿ ಮಾಡ್ಬೋದು. ಸೊ ನನಗಿದ್ರಲ್ಲಿ ಬಂದಿದ್ದಂತಹ ಪ್ಯಾಂಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ನಾನು ಲೆಗ್ಗಿನ್ನ ವೇರ್ ಮಾಡಿದ್ದೀನಿ. ಸೊ ದುಪ್ಪಟ್ಟ ಏನು ನಾನು ಹಾಕ್ಕೊಂಡಿಲ್ಲ, ಹಾಗೇ ಹೋಗ್ತಾ ಇರೋವಂಥದ್ದು. ಸೊ ತುಂಬ ದಿನಗಳಾದ ಮೇಲೆ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತೀನಿ ಅಂತಂದರೆ, ನನಗೆ ಮನುಷ್ಯರನ್ನ ನಂಬೋದಕ್ಕಿಂತ ದೈವಗಳನ್ನ ನಂಬೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಅಂತ ಅಂದರೆ, ಮನುಷ್ಯ ಬೆನ್ನ ಹಿಂದೆ ಚೂರಿ ಹಾಕೋದು ಜಾಸ್ತಿ, ಮೋಸ ಕಪಟ ವಂಚನೆ ಮಾಡೋದು ಜಾಸ್ತಿ. ಆದರೆ ಭಗವಂತನನ್ನು ಸೇವೆ ಮಾಡೋದ್ರಿಂದ ನಮಗೆ ಮುಂದಕ್ಕಾದ್ರೂ ಒಳ್ಳೆಯದಾಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ, ಅಚಲವಾದಂಥ ನಂಬಿಕೆ. ಅದರಲ್ಲೂ ರಾಯರನ್ನ ತುಂಬ ನಂಬ್ತೀನಿ ನಾನು. ಸೊ ಒಳ್ಳೆಯದಾಗಲಿ ಬಿಡಲಿ, ಯಾರು ಏನೇ ಹೇಳಲಿ, ನಾನು ರಾಯರ ಸೇವೆ ಮಾತ್ರ ಮಾಡೋದನ್ನು ಬಿಡೋದಿಲ್ಲ. ಯಾಕೆ ಅಂತಂದರೆ, ರಾಯರಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ಸುಮ್ಮನೆ ರಾಯರಿದ್ದಾರೆ ಅಂತ ಎಲ್ಲರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ರಾಯರನ್ನ ನಂಬಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮಾಡಿದಂತಹ ಹಿಂದಿನ ಜನ್ಮದ ಪಾಪಕರ್ಮಗಳೆಲ್ಲ ಕಳಿಬೇಕಲ್ವ ಒಳ್ಳೆಯದಾಗಬೇಕು ಅಂತ ಅಂದರೆ. ಸೊ ಯಾವಾಗ ನಮ್ಗೆ ಏನನ್ನು ಕೊಡಬೇಕು ಅಂತ ರಾಯರು ನಿರ್ಧಾರ ಮಾಡಿರ್ತಾರೋ ಆವಾಗಷ್ಟೇ ಎಲ್ಲದು ನಮಗೆ ಸಿಕ್ಕೋದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾನಿವತ್ತು ಹೋಗ್ತಾ ಇದ್ದೀನಿ ರಾಯರ ಸನ್ನಿಧಾನಕ್ಕೆ, ಅಂದರೆ ಮಂತ್ರಾಲಯಕ್ಕೆ. ಬನ್ನಿ ರಾಯರ ದರ್ಶನ ಮಾಡೋಣ, ಮಂತ್ರಾಲಯಕ್ಕೆ ಹೋಗೋಣ. ಆಲ್ರೆಡಿ ಸುಮಾರಷ್ಟು ಜನ ಮಂತ್ರಾಲಯಕ್ಕೆ ಹೋಗಿ ಬಂದಿರ್ತೀರ. ಗುರುಗಳ ಪ್ರೇರಣೆ ಇಲ್ಲದಲೇ ನಾವು ಇಂಥ ದಿವಸನೇ ದರ್ಶನ ಮಾಡಬೇಕು ಅಂತ ಅದೇ ದಿನ ನಿಗದಿ ಆಗಿರೋದಿಲ್ಲ. ಸೊ ರಾಯರ ಅನುಗ್ರಹ ಇದ್ದರೆ ಮಾತ್ರ ನಾವು ಅವ್ರನ್ನ ನೋಡೋದಕ್ಕೆ ಸಾಧ್ಯ. ಯಾರನ್ನು ಯಾವಾಗ ಕರೆಸ್ಕೋಬೇಕು ಸನ್ನಿಧಾನಕ್ಕೆ ಅಂತ ಅವರು ಲೆಕ್ಕಾಚಾರನ ಹಾಕಿರ್ತಾರೆ.
ನಾವು ಹೇಳಬೇಕು ಅಂದರೆ ನಾವು ಸೋಮವಾರನೇ ಹೋಗಬೇಕಿತ್ತು. ಡ್ರೈವರ್ ಕೈ ಕೊಟ್ಟಿದ್ದಾರೆ. ರೆಗ್ಯುಲರ್ ಡ್ರೈವರ್ ಬಂದು ಕೈ ಕೊಟ್ಟರು. ಯಾಕೆ ಅಂತಂದರೆ ಎಲ್ಲಾರ ಈ ಥರ ದೂರ ಹೊರಟಾಗ ಈ ರೆಗ್ಯುಲರ್ ಡ್ರೈವರ್ ಏನು ಮಾಡ್ತಾರೆ ಅಂತ ಅಂದರೆ, ಪ್ರಕಾಶ್ ಅಂತ, ಇಲ್ಲೇ ತುಮಕೂರು ಇಲ್ಲೆಲ್ಲಾದ್ರೂ ಬೇರೆ ಕಡೆ ಊಟಕ್ಕೆ ಹೋಗ್ತಾ ಇದ್ದೀವಿ, ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇಂಥ ಕಡೆ ಆದರೆ ಟಪಕ್ಕಂತ ಬಂದ್ಬಿಡ್ತಾರೆ. ಈ ಥರ ದೂರ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ದೂರ ದೂರ ಹೊರಟಾಗ ಕೈ ಕೊಟ್ಬಿಡ್ತಾರೆ. ನಾನು ಹೇಳೋದು ಒಂದೇ, ರೂಮೆಲ್ಲ ಬುಕ್ ಮಾಡಿಸ್ಬಿಟ್ಟು ಹೊರಟ ಟೈಮಲ್ಲಿ ಕೈ ಕೊಡೋದು ಬಹಳ ತಪ್ಪು. ಯಾಕೆಂದರೆ ನಾನಾಗೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ಯಾರಾದರೂ ಆಗಿದ್ರೆ ನಿಜಾನು ಚೆನ್ನಾಗಿ ಹೋಗ್ತಿರೋದು. ಇಲ್ಲಾಂದರೆ ಇದು ಒಂದು ಸಲ ಅಲ್ಲ ಹಿಂಗೆ ಮಾಡಿರೋದು, 2-3 ಸಲ ಹಿಂಗೆ ಮಾಡಿದ್ದಾರೆ. ಸೊ ರಾಯರ ದರ್ಶನಕ್ಕೆ ಅಂತ ಹೊರಟಾಗ ಈ ಥರ ಮಾಡೋದು ಸರಿ ಇಲ್ಲ. ಯಾಕೆಂದರೆ ಹೊರಟು ಬೆಳಗ್ಗೆನೇ ಇನ್ಫಾರ್ಮು ಮಾಡಲ್ಲ ಬರಲ್ಲ ಅಂತ, ನಾವು ಕಾಲ್ ಮಾಡಿದಾಗ ಟಪ್ ಅಂತ ಕೈ ಕೊಡೋದು, ಬರಲ್ಲ ಇವತ್ತು ನಾನು ಅಂತ ಹೇಳ್ಬಿಟ್ಟು. ಸೊ ತುಂಬ ಬೇಜಾರಾಯಿತು. ಬೇರೆ ಡ್ರೈವರ್ನ ಬುಕ್ ಮಾಡಿಕೊಂಡು ಶ್ರೀನಿವಾಸ್ ಅಂತ ಅವ್ರನ್ನ ಕರ್ಕೊಂಡು ಇವತ್ತು ಹೊರಟಿರೋ ಅಂಥದ್ದು. ನಾನು ಹೇಳೋದೊಂದೇ, ಯಾವುದೇ ಕೆಲಸ ಹೀನ ಕೆಲಸ ಅಲ್ಲ, ಯಾವುದೇ ಕೆಲಸ ದೊಡ್ಡದು ಚಿಕ್ಕದು ಅಂತ ಇರೋದಿಲ್ಲ. ಯಾವುದೇ ಕೆಲಸ ಮಾಡಿ, ಡ್ರೈವರ್ ಕೆಲಸ ಮಾಡಿ, ಟೈಲರ್ ಕೆಲಸ ಮಾಡಿ, ಅಥವಾ ಇನ್ನೊಂದು ಯಾವುದೇ ಕೆಲಸ ಮಾಡಿ, ನಾವು ಮಾಡುವಂಥ ಕೆಲಸದಲ್ಲಿ ಮೇಯ್ನಾಗಿ ಶ್ರದ್ಧಾ ಭಕ್ತಿ ಇರಬೇಕು. ಆವಾಗ ಮಾತ್ರ ನಮ್ಮನ್ನು ಭಗವಂತ ಕಾಪಾಡೋದಕ್ಕೆ ಸಾಧ್ಯ. ಏಕೆಂದರೆ ಅದು ಯಾವುದೇ ಕೆಲಸ ಆಗಿರ್ಬೋದು, ಕೆಲಸದಲ್ಲಿ ಕೀಳು ಮೇಲು ಅನ್ನೋದಿಲ್ಲ ನನ್ನ ಪ್ರಕಾರ. ನಿಯತ್ತಾಗಿ ದುಡಿಯೋವಂಥ ಕೆಲಸ ಎಲ್ಲದೂ ಒಳ್ಳೆಯ ಕೆಲಸನೇ. ಸೊ ಮಾಡುವಂಥ ಕೆಲಸದಲ್ಲಿ ಫಸ್ಟು ನಿಯತ್ತಿಟ್ಕೊಳ್ಳಿ, ಒಳ್ಳೆ ಶ್ರದ್ಧಾಭಕ್ತಿಯಿಂದ ಕೆಲಸಗಳನ್ನ ಮಾಡಿ. ಯಾವುದೇ ಕೆಲಸನೂ ಪ್ರೀತಿಯಿಂದ ಮಾಡಿ. ಈ ಥರ ನೋಡಿ ಹೊರಡಿಸ್ಬಿಟ್ಟು ಕೈ ಕೊಡೋದು ತುಂಬ ದೊಡ್ಡ ತಪ್ಪು ಇದು. ಸೊ ನೋಡಿ, ಅರ್ಜೆಂಟಾಗಿ ಇವರು ಡ್ರೈವರ್ ಸಿಕ್ಕಿದ್ಕೇನೋ ಪರವಾಗಿಲ್ಲ, ಇಲ್ಲ ಅಂದರೆ ತುಂಬ ಬೇಜಾರಾಗಿತ್ತು. ದೇವ್ರ ದಯದಿಂದ, ಆ ರಾಯರ ಕೃಪೆಯಿಂದ ಶ್ರೀನಿವಾಸ್ ಅಂತ ಇದಕ್ಕಿಂತ ಮುಂಚೆ ಒಬ್ಬರು ಡ್ರೈವರ್ ಬರೋರು, ಅವ್ರು ಸಿಕ್ಕಿದ್ರು. ಅವ್ರನ್ನ ಕರ್ಕೊಂಡು ಇವತ್ತು ಹೋಗ್ತಾ ಇರೋವಂಥದ್ದು. ಸೊ ಮನೆಯವ್ರಿಗೆ ಹೇಳೇ ಬಿಟ್ಟೆ, ಆತನ ಮತ್ತೆ ಕರಿಬೇಡಿ ಯಾವುದಕ್ಕೂ. ಯಾಕೆಂದರೆ ದೇವ್ರ ದರ್ಶನಕ್ಕೆ ಹೊರಟಾಗ ಈ ಥರ ತೊಂದರೆ ಮಾಡೋದು ಭಾಳ ದೊಡ್ಡ ತಪ್ಪು. ಮೇಯ್ನಾಗಿ ರಾಯರ ದರ್ಶನ ಮಾಡಬೇಕು ಅಂತ ಅವ್ರಿಗೂ ಹಣೆಯಲ್ಲಿ ಬರ್ದಿರ್ಬೇಕಲ್ವಾ. ಸೊ ಇವ್ರಿಗಿತ್ತು, ಇವರು ಡ್ರೈವರ್ ನಮ್ಮ ಜೊತೆ ಬಂದು ರಾಯರ ದರ್ಶನ ಮಾಡ್ಕೊಂಬಂದರು. ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ. ಹೇಳ್ಬೇಕು ಅಂದರೆ ಹೈವೇಗೆ ತಲುಪಿದ್ದೀವಿ ಅಂತ ಅನಿಸುತ್ತೆ. ಏಕೆಂದರೆ ಈ ರೂಟ್ ಬಂದು ನಾವು ಕೂಡ ಬಹಳ ವರ್ಷ ಆಯಿತು ಅಂತ ಆಲ್ರೆಡಿ ಹೇಳಿದ್ದೀನಿ. ಸುಜಿತ್ ಹೊಟ್ಟೆ ಹಸುವು ಅಂತಿದ್ದ. ನೋಡ್ತಾ ಇದ್ದೀರಾ ಈ ಕಡೆ ಎಲ್ಲ ಯಾವ ರೀತಿಯಾಗಿದೆ ಅಂತ. ಇಲ್ಲೆಲ್ಲೂ ಹೈವೇನಲ್ಲಿ ಒಂದು ಹೋಟಲ್ಲು ಟೀ ಕುಡಿತೀವಿ ಅಂದರೂ ಕೂಡ ನೀರು ಕೂಡ ಸಿಗಲ್ಲ ಸ್ನೇಹಿತರೆ. ಯಾರಾದರೂ ಹೋಗೋದಿದ್ರೆ ಖಂಡಿತ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗಿದ್ರೆ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ತಿಂಡಿ ತಿನಿಸು ನೀರು ಈ ಥರದ್ದನ್ನೆಲ್ಲ ಇಟ್ಕೊಂಡು ಹೋಗಿ. ಇಲ್ಲ ಅಂದರೆ ಸಣ್ಣ ಮಕ್ಕಳು ಇರೋದಿಲ್ಲ, ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕೆ. ನಾನು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ ನೋಡಿ, ಕೂತ್ಕೊಂಡು ಅಲ್ಲೊಂದು ಕಡೆ ನಿಲ್ಲಿಸಿ ತಿಂಡಿ ಎಲ್ಲ ತಿಂದು, ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ವಿ, ಅದನ್ನು ಎಲ್ಲ ತಿಂದ್ಕೊಂಡು ಸ್ವಲ್ಪ ಮನೆಯವರು ನಿಂತ್ಕೊಂಡು ಸ್ವಲ್ಪ ಕಾಲೆಲ್ಲ ಫ್ರೀ ಮಾಡಿಕೊಂಡು ಸ್ವಲ್ಪ ಹಂಗೆ ರೆಸ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಮುಂದೆ. ಸೊ ಹೇಳಬೇಕು ಅಂತಂದರೆ ಹೇಳಿದೆ ನಿಮಗೆ 14 ವರ್ಷ ಆಯಿತು ಹೋಗಿ ಅಂತ. ಹೋಗಿ ಬಂದ ನಂತರ ನಮಗೆ ಹೋಗೋದಕ್ಕೆ ಕೈಗೂಡೇ ಇರಲಿಲ್ಲ. ಇಲ್ಲಿ ಗುಬ್ಬಿನಲ್ಲಿ ರಾಯರ ಮಠಕ್ಕೆ ಹೋಗಿ ಪ್ರತಿ ವಾರ ದರ್ಶನ ಮಾಡಿಕೊಂಡು ನಿಮ್ಮ ಮೂಲ ಸ್ಥಾನಕ್ಕೆ ಯಾವಾಗ ಕರೆಸ್ಕೋತೀರಪ್ಪ ಅಂತ ಯಾವಾಗಲೂ ಬೇಡ್ಕೋತಾ ಇದ್ದೆ. ಇವಾಗ ಬಂದ್ವಿ ಆಂಧ್ರ. ಸೊ ಆಂಧ್ರನೂ ಕೂಡ ನಾನು ನೋಡಿಲ್ಲ. ಇವತ್ತೇ ನಾನು ಫಸ್ಟ್ ಟೈಮ್ ಆಂಧ್ರನ ನೋಡ್ತಾ ಇರೋವಂಥದ್ದು. ಸೊ ಇದು ಕೂಡ ಒಂದು ದೊಡ್ಡ ಪಟ್ಟಣ, ತುಂಬ ಚೆನ್ನಾಗಿದೆ ಇದು ಕೂಡ. ಅಂದರೆ ಎಲ್ಲಿ ನೋಡಿದ್ರು ಜನ ಜಂಗುಲಿ ಗಿಜಿ ಗಿಜಿ ಜನ. ಆಂಧ್ರಾಗೆ ಬಂದೇ ಹೋಗ್ಬೇಕಲ್ವ. ಸೊ ಇವಾಗ ಆಂಧ್ರಾಗೆ ಬಂದಿದ್ವಿ, ಅದನ್ನು ಕೂಡ ನಿಮಗೆ ಸಣ್ಣ ಒಂದು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟೊತ್ತಿಗೆ ರಾಯರ ದರ್ಶನ ಮಾಡ್ತೀವಿ, ಏನೆಲ್ಲ ಕುತೂಹಲ ಇತ್ತು ಅಂದರೆ, ನಮಗೆ ದರ್ಶನ ಸಿಗುತ್ತಾ, ರಶ್ ಇರುತ್ತಾ, ಹೇಗೆ ದರ್ಶನ ಆಗ್ಬೋದು, ವೀಲ್ಚೇರೆಲ್ಲ ಒಳಗೆ ಬಿಡ್ತಾರಾ, ಯಾಕೆಂದರೆ ಭಾಳ ದಿನಗಳಾಗಿದೆ ಹೋಗಿ, ಅಥವಾ ಕಾರ್ ಒಳಗಡೆ ಬಿಡ್ತಾರಾ, ಹೇಗೆ ಎತ್ತ ಎಲ್ಲ ಕೂಡ ಕನ್ಫ್ಯೂಷನ್ ಇತ್ತು. ಮತ್ತು ಯಾರನ್ನಾರು ಕೇಳೋಣ ಅಂದರೆ ನಮಗೆ ಯಾರು ಅಷ್ಟೊಂದು ಡೀಟೇಲಾಗಿ ಹೇಳೋರಿರಲಿಲ್ಲ. ಅಣ್ಣ ರೀಸೆಂಟಾಗಿ ಹೋದ ವಾರನೋ ಅಥವಾ ಒಂದು 20 ದಿವ್ಸಕ್ಕೆ ಮುಂಚೆ ಹೋಗಿ ಬಂದಿದ್ದರು. ಸೊ ಅವ್ರನ್ನ ಕೇಳಿದೆ, ಅಣ್ಣ ಇಲ್ಲ ವೀಲ್ಚೇರೆಲ್ಲ ಒಳಗಡೆ ಬಿಡ್ತಾರೆ, ಹೆಂಗಾದರೂ ಆಗಲಿ ನಿಮ್ಮದು ವೀಲ್ಚೇರ್ ಇಟ್ಕೊಂಡು ಹೋಗಿರಿ ಅಂತ ಅಂದರು. ಸೊ ನಮ್ಮ ಮನೆಯವ್ರಿಗೋಸ್ಕರ ನಾವು ಒಂದು ಫೋಲ್ಡಿಂಗ್ ವೀಲ್ಚೇರ್ನ ತಂದು ಇಟ್ಕೊಂಡಿದ್ದೀವಿ. ಸೊ ಅದನ್ನು ಇಟ್ಕೊಂಡು ಹೊರಟ್ವಿ ನಾವು ಮಂತ್ರಾಲಯಕ್ಕೆ. ಏನಾದರೂ ಆಗಲಿ ರಾಯರ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಯವರು ಧೈರ್ಯವಾಗಿ ಕುಂತಿದ್ದಾರೆ. ನನಗಿಂತ ನಮ್ಮ ಮನೆಯವ್ರಿಗೆ ರಾಯರ ದರ್ಶನ ಮಾಡಬೇಕು ಅಂತ ಬಹಳ ಆಸೆ. ಯಾಕೆಂದರೆ ಅವರು ಕೂಡ ತುಂಬ ರಾಯರನ್ನ ನಂಬ್ತಾರೆ. ಹೇಳ್ತಾರಲ್ಲ, ಏನೇ ಆಗಿದ್ರೂ ಕೂಡ ಹಣೆ ಬರಹದಲ್ಲಿ ಇರೋದನ್ನು ಭಗವಂತ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ಅದನ್ನು ನಾವೇ ಅನುಭವಿಸ್ಬೇಕು. ಅದು ಮೀರಿ ನಾವು ದೇವರ ದರ್ಶನ ಅಥವಾ ದೇವ್ರ ಪೂಜೆ ಇದನ್ನೆಲ್ಲ ಮಾಡೋದ್ರಿಂದ ಒಂದು ಪುಣ್ಯ ಸಂಪಾದನೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನಮಗೆ. ಸೊ ನನಗೂ ನಮ್ಮ ಮನೆಯವ್ರಿಗೂ
ಹಾಗಾಗಿ ಹೊರಟ್ವಿ. ನೋಡಿ ಈಗ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಒಂಥರ ಕಪ್ಪು ಮಣ್ಣು, ಸ್ವಲ್ಪ ದೂರ ಹೋದರೆ ಕೆಂಪು ಮಣ್ಣು. ನಮ್ಮ ಸುಜಿತ್ತಂತೂ ಯಾವಾಗಲೂ ನಾನು ಟಾಯ್ಲೆಟ್ಗೆ ಹೋಗಬೇಕು. ಸೊ ಎಲ್ಲ ಬೆಳಗ್ಗೆಯಿಂದ ಅಷ್ಟೊಂದು ಊಟ ವ್ಲಾಗ್ನ ಮಾಡ್ಕೊಳಕ್ಕಾಗಲಿಲ್ಲ. ಮಂತ್ರಾಲಯಕ್ಕೆ ಬಂದಿದ್ದೀವಿ ಇವತ್ತು. ಸೊ ಇಲ್ಲಿ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ವಿ ಆಲ್ರೆಡಿ. ಸೊ ಮಂತ್ರಾಲಯಕ್ಕೆ ಬಂದಿದ್ದೀವಿ, ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ ಮಂಗಳವಾರಕ್ಕೆ ಅಂತ. ಹೇಳಬೇಕು ಅಂತಂದರೆ ಮಂಗಳವಾರ ಮತ್ತು ಬುಧವಾರ ಈ ಟೈಮಲ್ಲೆಲ್ಲ ರಶ್ ಇರೋಲ್ಲ. ಇನ್ನು ಬಿಟ್ಟರೆ ಗುರುವಾರ, ಶನಿವಾರ, ಭಾನುವಾರ ಫುಲ್ ರಶ್ ಇರುತ್ತೆ ಅಂತ ಅಂದರು. ಸೊ ಈಗ ಬಂದು ಇನ್ನೂ ಸ್ವಲ್ಪ ಬೇಗ ಬರ್ಬೋದಿತ್ತು. ನಾವು ಅಲ್ಲಿ ಹೊರಟಿದ್ದೇ ಲೇಟ್ ಆಯಿತು. ಒಂದು 6-6:30 ಹೊರಡ್ವಿ. 4 ಗಂಟೆಗೆ ಎದ್ದರೂ ಕೂಡ 6-6:30 ಆಯಿತು ಹೊರಡೋ ಅಷ್ಟರಲ್ಲಿ. ಇನ್ನು ಮಧ್ಯದಲ್ಲಿ ಸುಜಿತ್ತು ಟಾಯ್ಲೆಟು, ಸೂಸು ಮಾಡ್ತೀನಿ, ಟಾಯ್ಲೆಟ್ಗೆ ಹೋಗ್ತೀನಿ, ಬರೀ ಒಂದಿದೆ ಅಲ್ವಾ, ಅಲ್ಲೊಂದು ಅರ್ಧ ಗಂಟೆ ಅಲ್ಲಿ ವೇಸ್ಟ್ ಆಯಿತು. ಆಮೇಲೆ ತಿಂಡಿ ತಿನ್ನೋಕ್ಕೆ ಅಂತ ಅಲ್ಲೊಂದು ಕಡೆ ನಿಲ್ಲಿಸಿದ್ವಿ. ಸೊ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ, ಹೀಗಾಗಿ 1 ಗಂಟೆ ಕರೆಕ್ಟಾಗಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಬಹಳ ವರ್ಷದ ನಂತರ ಬಂದಿದ್ದೀವಿ. ಸೊ 14 ವರ್ಷ ಆಯಿತು ಮಂತ್ರಾಲಯಕ್ಕೆ ಬಂದು. ಹೀಗೆ ಹೇಗಿದೆ ಅನ್ನೋದನ್ನು ನೋಡಬೇಕು. ಒಳಗಡೆ ಎಲ್ಲ ಹೆಂಗಿದೆ ದೇವಸ್ಥಾನ ಎಲ್ಲ ನನಗೂ ಕ್ಯೂರಿಯಾಸಿಟಿ ಇದೆ. ನೋಡೋಣ. ದೇವರು ವಿಡಿಯೋ ಅಂತೂ ಖಂಡಿತ ಯಾರಿಗೂ ಅವಕಾಶ ಇರೋಲ್ಲ, ಹೊರಗಡೆ ಎಲ್ಲ ಮಾಡ್ಕೋಬೋದು. ತುಂಬ ಖುಷಿ ಆಗ್ತಿದೆ. ಭಾಳ ವರ್ಷದ ನಂತರ ಬಂದಿದ್ದೀವಿ. ಏನಿಲ್ಲ, ಏನು ತೊಂದರೆ ಇಲ್ದಿರೋ ಥರ ಆರಾಮಾಗಿ ಬಂದ್ವಿ. ಇನ್ನು 2 ಗಂಟೆಗೆ ದೇವಸ್ಥಾನ ಕ್ಲೋಸ್ ಇದೆ. ಅದಾದಮೇಲೆ 4 ಗಂಟೆಯಿಂದ ಓಪನ್ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವ್ರ ಪಾಪ ಕೂತ್ಕೊಂಡು ಬಂದಿದ್ದೇ ಹೆಚ್ಚು. ಅವರು ಕೂತ್ಕೊಂಡು ಬಂದಿದ್ದೇ ಹೆಚ್ಚು ಪಾಪ. ಅವರು ಕೂತ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅಂತಲೇ ಇಷ್ಟು ವರ್ಷ ನಾವು ಮಂತ್ರಾಲಯಕ್ಕೆ ಬಂದಿರಲಿಲ್ಲ. ಸೊ ಏನೋ ಗುರುಗಳ ಮೇಲೆ ಭಾರ ಹಾಕಿ ಇಲ್ಲಿಗೆ ಬಂದಿದ್ದೀವಿ. ದರ್ಶನ ಕೂಡ ಗುರುಗಳು ಹಾಗೆ ದರ್ಶನ ಕೊಟ್ಟರೆ ಸಾಕು. ನೋಡೋಣ, 4 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಹೋಗೋಣ. ಮತ್ತು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಟೈಮ್ ಒಂದು 4:15 ಆಗಿದೆ. ಸೊ 5 ಗಂಟೆ ದರ್ಶನಕ್ಕೆ ಹೋಗೋಣ ಅಂತ ನೋಡಿ ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಸ್ಯಾರಿನ ನಾನು ನಿಮಗೆ ತೋರಿಸಿದ್ದೆ. ರೆಡಿ ಆಗ್ತಾ ಇದ್ದೀನಿ. ಇನ್ನೂ ಖುಷಿ ಕಲೆಕ್ಷನ್ ಕಡೆಯಿಂದ ತರಿಸಿದ್ದು, ಅನಿತಾ ಅವ್ರ ಕಡೆಯಿಂದ ತರಿಸಿರೋಂಥ ಸ್ಯಾರಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೀವೇನೆ. ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಸ್ಯಾರಿನ ಉಟ್ಟಿದ್ದೀನಿ. ನೀಟಾಗಿ ಕೂತಿದೆ ಸ್ಯಾರಿ ಅಂತೂ. ಮನೇಲೆ ಎಲ್ಲ ಪಿನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ತೊಗೊಂಡ್ಬಂದಿದ್ದೆ. ಎಲ್ಲ ರೆಡಿ ಆಗೋದಕ್ಕೆ ಸ್ಯಾರಿ, ಬ್ಯಾಂಗಲ್ಲು ಎಲ್ಲ ತೊಗೊಂಡೋಗಿದ್ದೀನಿ. ಆದರೆ ಬಿಂದಿನೇ ತೊಗೊಂಡೋಗಿಲ್ಲ. ಮ್ಯಾಚಿಂಗ್ ಬಿಂದಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಸೊ ಇನ್ನೇನು ಮಾಡೋದು, ಐಲೈನರ್ನ ಇಟ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ರಾಯರ ದರ್ಶನ ಮಾಡ್ಕೊಂಬರೋಣ ಅಂತ ರೆಡಿ ಆಗ್ತಾ ಇರೋವಂಥದ್ದು. ಸೊ ಬ್ಲೌಸ್ನ ನಿಮಗೆ ವೇರ್ ಮಾಡಿದಾಗ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅನಿತಾ ಅವ್ರ ಹತ್ರ ಪರ್ಚೇಸ್ ಮಾಡಿರೋಂಥ ಸ್ಯಾರಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಿದ್ದರೆ ಚೆಕ್ ಮಾಡಿಕೊಂಡು ಸ್ಯಾರಿಗಳನ್ನ ಬೇಕಿದ್ದರೆ ಬೈ ಮಾಡ್ಬೋದು. ಫೈನಲಾಗಿ ಈ ರೀತಿಯಾಗಿ ರೆಡಿ ಆದೆ. ಸೊ ಚಿನ್ನದ ಒಡವೆಗಳನ್ನ ಯಾವುದನ್ನೂ ನಾನು ತಂದಿಲ್ಲ. ಯಾಕೆ ಅಂತಂದರೆ ಅಷ್ಟು ದೂರ ಎಲ್ಲ ತೊಗೊಂಬರೋದು ಅಷ್ಟು ಸೇಫ್ ಅಲ್ಲ. ಹಾಗಾಗಿ ಇದೊಂದು ಆರ್ಟಿಫಿಷಿಯಲ್ದೊಂದು ಜುವೆಲ್ಸ್ನ ತೊಗೊಂಬಂದಿದ್ದೆ. ಇದನ್ನು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದಂಥದ್ದು. ಸೊ ಹಾಕ್ಕೊಂಡು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸುಜಿತ್ ಗುಂಡು ಮರಿನ ನೋಡಿ, ಇಲ್ಲಿ ಎಷ್ಟು ಕ್ಯೂಟಾಗಿ ನನ್ನ ಮುದ್ದು ಮರಿ ರೆಡಿಯಾಗಿದೆ ಅಂತ. ಬಂಗಾರದ ಥರ ಕಾಣಿಸ್ತಿದೆ ನೋಡಿ. ರಾಯರ ದರ್ಶನಕ್ಕೆ ಹೋಗೋಕ್ಕೆ ಒಂದು ಬಿಳಿ ಶರ್ಟು, ಒಂದು ಪಂಚೆ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಸೊ ರೋಹಿತ್ ಕೂಡ ಪಂಚೆ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಸೊ ಫೈನಲಿ ಮನೆಯವರು ಕೂಡ ಇದು ಒಂದು ಅಲ್ಲೇ ರಾಯರ ಒಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಹೋಟೆಲು ಬುಕ್ ಮಾಡಿದ್ವಿ. ಪವನ ಸುತ ಹೋಟೆಲ್ ಅಂತಲೋ ಏನೋ ಇರಬೇಕು ನೇಮು. ಸೊ ಅಲ್ಲೇ ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಲಿಫ್ಟೆಲ್ಲ ಸೌಲಭ್ಯ ಇದ್ದಿದ್ದರಿಂದ ನಾವು ಅಲ್ಲೇ ಅದೇ ಒಂದು ಹೋಟೆಲ್ನ ಬುಕ್ ಮಾಡಿದ್ವಿ. ಸೊ ಹೋಟೆಲ್ಲು ನಮಗೆ ಬಂದು 3 ಬೆಡ್ ಇರೋದ್ರಿಂದ 3000 ಏನೋ ಚಾರ್ಜ್ ಮಾಡಿದರು. ಸೊ ಚೆನ್ನಾಗಿದೆ, ರೂಮೆಲ್ಲ ನೀಟಾಗಿದೆ, ತಕ್ಕ ಮಟ್ಟಿಗೆ ನೀಟಾಗಿ ಮೇಂಟೈನ್ ಮಾಡಿದರೆ. ಮೇಯ್ನಾಗಿ ಲಿಫ್ಟು ವ್ಯವಸ್ಥೆ ಬೇಕಿತ್ತು. ಸೊ ಚೆನ್ನಾಗಿತ್ತು. ಹೇಳಬೇಕು ಅಂತ ಅಂದರೆ ರಾಯರ ದೇವಸ್ಥಾನದಲ್ಲಿ ಸುತ್ತಮುತ್ತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಈ ಸುತ್ತಮುತ್ತ ಊರುಗಳು ಈ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆನೇ. ಸೊ ರಾಯರ ದೇವಸ್ಥಾನ ಮಾತ್ರ ತುಂಬಾ ನೀಟಾಗಿದೆ. ಸ್ವಲ್ಪ ಊಟ ತಿಂಡಿ ಎಲ್ಲ ಸ್ವಲ್ಪ
ಅಷ್ಟೊಂದು ಚೆನ್ನಾಗಿಲ್ಲ ಹೇಳಬೇಕು ಅಂತಂದರೆ. ಇರೋದ್ರಲ್ಲಿ ರಾಯರ ದರ್ಶನ ನಮಗೆ ಮೇಯ್ನಾಗಿ ಬೇಕಾಗಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಊಟ ತಿಂಡಿನ ಮುಗಿಸ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಬರ್ಬೋದು. ಸೊ ಇವಾಗ ಬಂದ್ವಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನೋಡ್ತಾ ಇದ್ದೀರಾ, ನಾನು ಕೂಡ ಆಶ್ಚರ್ಯವಾಗಿ ನೋಡ್ತಾ ಇದ್ದೀನಿ. ಯಾಕೆಂದರೆ ಫಸ್ಟು ಬಂದಾಗ ಇಷ್ಟೊಂದು ವ್ಯವಸ್ಥೆಯಾಗಿ ಇರಲಿಲ್ಲ 14 ವರ್ಷದ ಹಿಂದೆ. ಇವಾಗ ಎಷ್ಟು ಚಂದ ಮಾಡಿದ್ದಾರೆ ದೇವಸ್ಥಾನ ಅಂದರೆ ಮೈ ರೋಮಾಂಚನ ಆಗೋಯ್ತು. ಮಠದ ಒಳಗಡೆ ಕಾಲು ಇಡ್ತಿದ್ದಂಗೆ ಏನು ನಮಗೆ ಒಂದು ಒಳ್ಳೆಯದು ಅಂತಂದರೆ, ನಾವು ಒಳಗಡೆ ಬರ್ತಿದ್ದಂಗೆ ರಾಯರ ಬಾಗಿಲುವರೆಗೂ, ದೇವಸ್ಥಾನದ ಬಾಗಿಲುವರೆಗೂ ನಮಗೆ ಕಾರನ್ನ ಬಿಟ್ಟರು. ಅಲ್ಲಿಂದ ವೀಲ್ ಚೇರ್ನ ಇಳಿಸಿ ಅವ್ರನ್ನ ಕೂರಿಸಿದ ತಕ್ಷಣ ದರ್ಶನ ಹೇಗಾಯಿತು ಅಂತ ಅಂದರೆ, ಸೆಕ್ಯೂರಿಟಿನ ಒಬ್ಬರನ್ನ ಕರೆದೆ ದೇವ್ರ ಥರ ಬಂದು ಟಪ್ ಅಂತ ಎತ್ಕೊಂಡೋಗಿ ರಾಯರ ಮುಂದೆ ಅವ್ರನ್ನ ಕೂರಿಸಿದ್ರು. ನಮ್ಮ ಮನೆಯವ್ರನ್ನ ಎಷ್ಟೊತ್ತು ಬೇಕಾದರೂ ರಾಯರ ದರ್ಶನ ಮಾಡ್ಕೊಳ್ಳಿ ಅಂತ ಕೂರಿಸ್ಬಿಟ್ಟಿದ್ರು. ನಿಜವಾಗ್ಲೂ ಈ ಥರ ದರ್ಶನ ಸಿಗೋದು ಒಂದು 7 ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ರಾಯರ ದರ್ಶನ ಮಾಡೋದು. ಇನ್ನೊಂದು ಏನು ಅಂದರೆ, ರಾಯರ ದರ್ಶನ ಮಾಡೋದು 3 ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ರಾಯರ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂತಂದರೆ, ಜನ ಕೂಡ ತುಂಬ ಕಡಿಮೆ ಇದ್ದರು. ನೋಡ್ತಾ ಇದ್ದೀರ ವಿಡಿಯೋನಲ್ಲಿ ತುಂಬ ಕಡಿಮೆ ಇದ್ದಾರೆ. ಸೊ ಎಲ್ಲರೂ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ರು, ಇಷ್ಟು ಸರಳವಾಗಿ ದರ್ಶನ ಹೇಗೆ ಮಾಡಿದ್ರಿ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಷ್ಟು ಜನ ಇರ್ತಾರೆ ಯಾವಾಗಲೂ. ಇವತ್ತು ಜನ ಕೂಡ ಇಲ್ಲ, ಮಳೆ ಕೂಡ ಇದೆ, ವಾತಾವರಣ ಕೂಡ ತಂಪಾಗಿದೆ, ಬಿಸಿಲಿಲ್ಲ, ಸೆಕೆ ಇಲ್ಲ. ಸೊ ಇದನ್ನೆಲ್ಲ ರಾಯರೇ ನಮಗೋಸ್ಕರ ಕ್ರಿಯೇಟ್ ಮಾಡಿದ್ರೇನೋ ವಾತಾವರಣ ಅಂತ ಒಂದು ಕ್ಷಣ ಅನಿಸ್ಬಿಡ್ತು ನಮಗೆ. ಯಾಕೆ ಅಂತಂದರೆ, ರಾಯರ ಮುಂದೆ ನಿಂತಾಗ ನಿಜವಾಗ್ಲೂ ನನಗೆ ಕಣ್ತುಂಬಿ ಬಂತು. ನನಗೆ ದೇವರು ಅಂತಂದರೆ ಭಯ ಭಕ್ತಿ ಎಲ್ಲನೂ ಕೂಡ ಜಾಸ್ತಿ. ರಾಯರ ದರ್ಶನ ಮಾಡಿಕೊಂಡು ಪುಣ್ಯಾತ್ಮನ ಥರ ಯಾರೋ ಎತ್ಕೊಂಡೋಗಿ ರಾಯರ ಮುಂದೆ ಕೂರಿಸಿ ಎಷ್ಟೊತ್ತು ಬೇಕಾದ್ರೂ ದರ್ಶನ ಮಾಡ್ಕೊಳ್ಳಿ ಅಂತ ಕೂರಿಸಿ ಮನಸ್ಸು ತುಂಬ ಕಣ್ತುಂಬ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಹೊರಗೆ ಬಂದು ರಾಯರ ಹತ್ರ ಎಲ್ಲ ಬೇಡಿಕೊಂಡು ನಂತರ ಮಂತ್ರಾಲಯದ ಒಳಗಡೆನೇ ದೇವಸ್ಥಾನದ ಆವರಣದಲ್ಲಿ ಈ ಥರ ಒಂದು ಶಾಪ್ ಇದೆ. ನಮ್ಗೆ ತುಂಬ ಆತ್ಮೀಯರೊಬ್ಬರು ಮಂತ್ರಾಕ್ಷತೆ ತೊಗೊಂಬಂದು ಕೊಡಿ ಅಂತ ಕೇಳಿದರು. ಜೊತೆಗೆ ಅವ್ರಿಗೊಂದು ಸಣ್ಣ ಕಿರುಕಾಣಿಕೆ ತೊಗೊಂಡೋಗೋಣ, ರಾಯರ ಫೋಟೋನ ನನಗೆ ಕೈಲಾದಷ್ಟು ಜನಕ್ಕೆ ಕೊಡೋಣ ಅಂತ 1-2 ರಾಯರ ಫೋಟೋ ವಿಗ್ರಹ ಎಲ್ಲನೂ ಕೂಡ ನಾನು ಶಾಪಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಕೂತಿರೋ ಅಂಥದ್ದು ರಾಯರ ಒಂದು ಏನು ಬೃಂದಾವನ ಇದೆ. ಸುತ್ತಲೂ ಕೂಡ ಒಂದಷ್ಟು ಮನಸ್ಫೂರ್ತಿಯಾಗಿ ಎಲ್ಲ ಕಡೆ ಆರಾಮಾಗಿ ಓಡಾಡ್ಕೊಂಡು ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲೊಂದು ಸ್ವಲ್ಪ ಸಣ್ಣ ಒಂದು ವೀಡಿಯೋಸ್ನ ನಾವು ತೊಗೊಂಡಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ರಾಯರ ದರ್ಶನ ಆಗಿದ್ದು. ಈ ಜನ್ಮಕ್ಕೆ ಇಷ್ಟೇ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ರಾಯರ ದರ್ಶನ. ಮನೆಯವರು ಕೂಡ ಕಣ್ಣಲ್ಲಿ ನೀರು ಬಂತು. ಅವ್ರಿಗೂ ಕೂಡ ಇಷ್ಟು ಈಸಿಯಾಗಿ ನನಗೆ ದರ್ಶನ ಕೊಡ್ತಾರೆ ಅಂತ ನನ್ನ ಮನಸ್ಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದರು ನಮ್ಮ ಮನೆಯವರು. ಅವ್ರ ಖುಷಿಗೆ ಪಾರನೇ ಇರಲಿಲ್ಲ ಅವತ್ತು. ಅವ್ರ ಖುಷಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಅವ್ರಿಗೆ ಅರಿವಿಲ್ಲ. ಅಷ್ಟೊಂದು ಖುಷಿ ಆಗಿಬಿಟ್ಟಿತ್ತು ಅವ್ರಿಗೆ, ಇಷ್ಟು ಸರಳವಾಗಿ ರಾಯರ ದರ್ಶನ ಆಗುತ್ತೆ ಅಂತ. ನೋಡ್ತಾ ಇದ್ದೀರಾ, ವಿತಿನ್ ಒಂದು ಅರ್ಧ ಗಂಟೆ ಒಳಗಡೆ ರಾಯರ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬಂದಿದ್ದೀವಿ. ಜನ ಕೂಡ ತುಂಬ ಕಡಿಮೆ ಇದ್ದಾರೆ. ಅಕ್ಷಯಂ ಅಂದರೆ ಚತುರ್ವಿಧ ನಾಶರಹಿತನಾದಂತಹ ಪುರುಷೋತ್ತಮ ಮಂತ್ರಿ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದಂತಹ ಶ್ರೀಮನ್ನಾರಾಯಣನನ್ನ ಸ್ತೋತ್ರ ಮಾಡಿರುವಂಥದ್ದು, ಸ್ತೋತ್ರ ಮಾಡಿರುವಂಥದ್ದು ಅಂದರೆ ಕ್ಷೀರಸಾಗರ 32 ಲಕ್ಷ ಯೋಜನೆ. ಸ್ನೇಹಿತರೆ, ಮುಂದಿನ ಬ್ಲಾಗಲ್ಲಿ ಪಂಚಮುಖಿ ಹನುಮನ ದರ್ಶನ ಹೇಗಾಯಿತು, ಲಕ್ಷ್ಮೀದೇವಿ ದರ್ಶನ ಹೇಗಾಯಿತು, ಮತ್ತು ಏಕಶಿಲಾ ಬೃಂದಾವನ ದರ್ಶನ ಹೇಗಾಯಿತು, ಮತ್ತು ಹೇಗೆ ಬಂದ್ವಿ, ಮತ್ತು ಏಕಶಿಲಾ ಬೃಂದಾವನ ಸ್ಥಾಪನೆ ಹೇಗಾಯಿತು, ಇದರೆಲ್ಲ ಒಂದು ಚಿಕ್ಕ ಕಥೆನ ಶೇರ್ ಮಾಡ್ತಾ ಇದ್ದೀನಿ. ಬ್ಲಾಗ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.